ಮೂಕ ಬಂಧುಗಳು ಅಧ್ಯಾಯ 6 ಬೆಕ್ಕುಗಳ ಸಹಯೋಗದಲ್ಲಿ. ನಾಯಿ ಬೆಕ್ಕುಗಳ ಕಡು ವೈರತ್ವದ ಬಗ್ಗೆ ಜನಜನಿತವಾಗಿರುವ ನಂಬಿಕೆಗಳನ್ನು ಪುಷ್ಟೀಕರಿಸಿದ್ದು ನಮ್ಮ ಕಣ್ಣೆದುರಿಗೇ ಜರುಗಿದ ಲಿಕ್ಕಿ ಕರಿಗಿಯರ ದಾರುಣ ಅಂತ್ಯ. ನಮ್ಮ ಮನೆಯಲ್ಲಿ ಬೆಕ್ಕುಗಳ ಮುಗಿದ ಅಧ್ಯಾಯದ ನಂತರ ಬ್ಲ್ಯಾಕಿ ನಾಯಿಯ ಅಧ್ಯಾಯ ಪ್ರಾರಂಭವಾಗಿತ್ತು. ಗೇಟಿನ ಒಳಗೆ ಪಾದರಸದಂತೆ ಚುರುಕಾದ ಬ್ಲ್ಯಾಕಿ, ಹೊರಗೆ ತಪ್ಪದೆ ಹಾಜರಿರುತ್ತಿದ್ದ ಬ್ಲ್ಯಾಕಿಯ ಆರಾಧಕ ಶ್ವಾನಗಳು. ಇಂತಹ ವ್ಯವಸ್ಥೆಯಲ್ಲಿ ಬೆಕ್ಕುಗಳಿರಲಿ, ಬೆಕ್ಕಿನ ನೆರಳೂ ಸಹ ನಮ್ಮ ಮನೆಗೆ ನುಸುಳದಂತ ಪ್ರತಿಕೂಲ ಪರಿಸ್ಥಿತಿ. ಬೆಕ್ಕುಗಳ ಯುಗ ಮುಗಿದು ಶ್ವಾನಯುಗಕ್ಕೆ ಕಾಲಿಟ್ಟ ನಾವು ಮರಿ ಬೆಕ್ಕುಗಳ ಕರ್ಣಾನಂದಕರ ಮಿಯಾವ್ 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 ಉಲಿ. ತಾಯಿ ಬೆಕ್ಕಿನ ಸಂತೃಪ್ತಿಯ ಮರ್ಮರ ನಿನಾದಗಳಿಂದ ಚಿರವಂಚಿತರಾಗಿದ್ದೆವು. ಅಂತಹ ಹತಾಶೆಯನ್ನು ದೂರ ಸರಿಸಿದ್ದೇ ಅಲ್ಲದೆ ಶ್ವಾನ ಮಾರ್ಜಾಲಗಳ ಸಹಬಾಳ್ವೆ ಸಾಧ್ಯವೆನ್ನುವುದನ್ನು ಮನದಟ್ಟು ಮಾಡಿದ ಪುಸ್ಸಿಗಳು ನಮ್ಮ ಮನೆಯಲ್ಲಿ ಇದ್ದವೆನ್ನುವುದು ಕನಸಿನಂತೆ ತೋರುತ್ತದೆ. ಆದರೆ ಆಲ್ಬಂನಲ್ಲಿರುವ ಫೋಟೋಗಳು ಜೀವಂತ ನಾಯಿ ಮತ್ತು ಬೆಕ್ಕುಗಳ ಚಿತ್ರೀಕರಣವಾಗಿರುವುದರಿಂದ ಬ್ಲ್ಯಾಕಿ ಇದ್ದ ದಿನಗಳಲ್ಲಿ ಬೆಕ್ಕುಗಳು ನಮ್ಮೊಡನಿದ್ದುದು ಸತ್ಯ ಸಂಗತಿ. ಆಗಂತುಕರಾಗಿ ಬಂದು 10 ತಿಂಗಳು ಜೊತೆಯಾಗಿದ್ದು ನಂತರ ಬಂದಂತೆಯೇ ಸುದ್ದಿಯಿಲ್ಲದೆ ಹೋದ ಬೆಕ್ಕುಗಳಿಗೆ ಹೆಸರಿಡುವ ಪ್ರಮೇಯವೇ ಬರಲಿಲ್ಲ. ಎಲ್ಲಕ್ಕೂ ಪುಸ್ಸಿ ಎಂಬ ಸರ್ವಾನ್ವಯಿಕ ಹೆಸರೇ ಸಾಕಾಗಿತ್ತು. ಪುಸ್ಸಿ ಪುಸ್ಸಿ ಎಂದು ಕರೆದ ನಮಗೆ ನಿರಾಶೆಯಾಗದಂತೆ ಯಾವುದೋ ಮೂಲೆಯಿಂದ ಹಾರಿ ಬಂದು ಮಿಯಾವ್ ಎಂದು ಹಾಜರಿ ಹಾಕಿ ಬಾಲ ಎತ್ತಿ ಕಾಲು ಸವರಿಕೊಂಡು ಸುತ್ತುತ್ತಿದ್ದ ಪುಸ್ಸಿಯನ್ನು ದೂರದಿಂದ ನೋಡಿದ ಮತ್ತೊಂದು ಪುಸ್ಸಿ ಮೊದಲನೇ ಪುಸ್ಸಿಗೆ ಜೊತೆಯಾಗುತ್ತಿದ್ದುದು ಆ ದಿನಗಳಲ್ಲಿ ಸಾಮಾನ್ಯವಾಗಿತ್ತು. 2 ಪುಸ್ಸಿಗಳ ಜೊತೆಗೆ ಕೆಲವೊಮ್ಮೆ 3ನೆಯ ಪುಸ್ಸಿಯೂ ಇರುತ್ತಿದ್ದ ಸಂದರ್ಭಗಳು ನೆನಪಾದಾಗ ಮನಸ್ಸು ಆನಂದದಿಂದ ಪುಳಕಿತವಾಗುತ್ತೆ. ಅದೊಂದು ದಿನ ಬೆಳಿಗ್ಗೆ ಹಿತ್ತಲ ಗಿಡಗಳಿಗೆ ನೀರು ಹಾಕಲು ಶೆಡ್ನಲ್ಲಿರಿಸಿದ್ದ ನೀರು ಹನಿಸುವ ಬಕೆಟ್ ತೆಗೆಯಲು ಹೋದೆ. ಬೆಳಗ್ಗೆ ಬೇಗನೆ ಬಂದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಇಟ್ಟು ಮನೆ ಕಸ ಗುಡಿಸುತ್ತಿದ್ದ ಕೆಲಸದ ಹೆಂಗಸು, ಬುದ್ಧಿ, ಶೆಡ್ಡಿನೊಳಕ್ಕೆ ಹೋಗಬೇಡಿ, ಬೆಕ್ಕು ಮರಿ ಹಾಕಿದೆ ಎಂದಳು. ಪರರ ಮನೆಯನ್ನು ಅತಿಕ್ರಮಿಸುವುದಲ್ಲದೆ ಮನೆ ಮಾಲೀಕನಿಗೆ ಭೀತಿ ಹುಟ್ಟಿಸುವುದು ಸಾಧ್ಯವಿದ್ದರೆ ಅದು ಮರಿ ಹಾಕಿದ ತಾಯಿ ಬೆಕ್ಕಿಗೆ ಸಾಧ್ಯವೆನ್ನುವುದನ್ನು ಆ ದಿನ ಕಣ್ಣಾರೆ ನೋಡಿದಂತಾಯಿತು. ನಮ್ಮ ಮನೆ ಶೆಡ್ಡಿನಲ್ಲಿ ಬೆಕ್ಕಿನ ಮರಿಗಳು ಎಂಬ ಮಾತನ್ನು ಕೇಳಿಸಿಕೊಂಡು ಸಡಗರದಿಂದ ಹೇಮ ಬಂದಳು. ಅವಳನ್ನು ಹಿಂದಿಟ್ಟುಕೊಂಡು ಶೆಡ್ಡಿನ ಬಾಗಿಲನ್ನು ಆದಷ್ಟು ನಿಶ್ಶಬ್ದವಾಗಿ ಓರೆ ಮಾಡಿ ಇಣುಕಿದೆ. ಮರುಕ್ಷಣವೇ ಭಯದಿಂದ ಹಿಂದೆ ಸರಿಯಬೇಕಾಯಿತು. ಅರೆ, ಬೆಳಕಿನ ಆ ಶೆಡ್ಡಿನಲ್ಲಿದ್ದ ಅಸಂಖ್ಯಾತ ಸಾಮಾನುಗಳ ಹಿಂದೆ ಎಲ್ಲಿಯೋ ಮಲಗಿದ್ದ ತಾಯಿ ಬೆಕ್ಕಿನ ಕಿಸ್ ಧ್ವನಿ ನನ್ನನ್ನು ಹಿಮ್ಮೆಟ್ಟಿಸಿತು. ತಾಯಿ ಬೆಕ್ಕಿನ ಅಸಹನೆಯ ಸಿಟ್ಟಿನ ಶಬ್ದದೊಂದಿಗೆ ಕೇಳಿಬಂದದ್ದು ಮುಲುಗುಟ್ಟುತ್ತಿದ್ದ ಮರಿಗಳ ಚೇತೋಹಾರಿ ಮೀ 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 ಧ್ವನಿ. ಅಂತಹ ರುದ್ರ ರಮ್ಯ ಸನ್ನಿವೇಶವನ್ನ ಎದುರಿಸುವುದಕ್ಕೆ ನೆರವಾದದ್ದು ನಾವು ಅದೂವರೆಗೆ ಸಂಪಾದಿಸಿದ್ದ ಮಾರ್ಜಾಲ ವಶೀಕರಣ ವಿದ್ಯೆ. ಅದೆಂದರೆ ಬೆಕ್ಕಿಗೆ ಇಷ್ಟವಾದ ಹಾಲಿನ ಲಂಚ. ಓರೆ ಮಾಡಿದ ಶೆಡ್ಡಿನ ಬಾಗಿಲ ಹೊರಗೆ ನಿಂತು ಪ್ಲಾಸ್ಟಿಕ್ ತಟ್ಟೆಯನ್ನು ಒಳಕ್ಕೆ ಸರಿಸಿ ಮೂಲೆಯಲ್ಲಿ ಅಡಗಿದ್ದ ಬೆಕ್ಕಿಗೂ ಕೇಳಿಸುವಂತೆ ತಟ್ಟೆಗೆ ಹಾಲನ್ನ ಸುರುವಿದೆ. ಬಾಗಿಲನ್ನು ಎಳೆದು ಮುಚ್ಚುವ ಮೊದಲು ಪುಸ್ ಪುಸ್ ಪುಸ್ಸಿ ಪುಸ್ಸಿ ಬಾ ಬಾ ಎಂಬ ಮಂತ್ರದ ಉಚ್ಚಾರಣೆಯನ್ನು ಹೇಮ ಮರೆಯಲಿಲ್ಲ. ಈ ಮಂತ್ರದ ಮಹಿಮೆ ಅಗಾಧವೆನ್ನುವುದನ್ನು ಇಲ್ಲಿ ದಾಖಲಿಸಲೇಬೇಕು. ಕಾರ್ಯನಿಮಿತ್ತ ನಾನು ದೂರದ ಊರುಗಳಿಗೆ ಹೋಗಿದ್ದಾಗ ಅಲ್ಲಿನ ಅತಿಥಿ ಗೃಹಗಳಲ್ಲಿನ ಅನುಭವ. ಪುಸ್ ಪುಸ್ಸಿ ಪುಸ್ ಪುಸ್ಸಿ ಮಂತ್ರದ ಮೋಡಿಗೆ ಒಳಗಾಗದ ಬೆಕ್ಕುಗಳೇ ಇಲ್ಲವೆನ್ನುವುದು ನನ್ನ ನಂಬಿಕೆ. ಪರ ಊರಿನಲ್ಲಿ ಸ್ನೇಹದಿಂದ ಹತ್ತಿರ ಬಂದ ಪುಸ್ಸಿಗಳಿಗೆ ಹಾಲಿಗೆ ಬದಲಾಗಿ ಬಿಸ್ಕತ್ತು ಇಲ್ಲವೇ ಬ್ರೆಡ್ಡಿನ ಚೂರನ್ನು ಕೊಡುತ್ತಿದ್ದೆ. ಆ ದಿನ ಕೆಲಸಕ್ಕೆ ಹೋಗುವ ಮೊದಲು ಶೆಡ್ಡಿನ ಬಾಗಿಲನ್ನು ತೆಗೆದಾಗ ಕಾಣಿಸಿದ್ದು ಖಾಲಿಯಾಗಿದ್ದ ಹಾಲಿನ ತಟ್ಟೆ. ಅಂದರೆ ಬೆಕ್ಕು ನಮ್ಮ ಸ್ನೇಹವನ್ನು ಒಪ್ಪಿಕೊಂಡಿತ್ತು. ಜೊತೆಗೆ ಶೆಡ್ಡಿನ ಬಾಗಿಲನ್ನು ತೆರೆದಿಡಲು ಅನುಮತಿ ಕೊಟ್ಟಂತೆಯೂ ಆಗಿತ್ತು. ಆ ಮಧ್ಯಾಹ್ನ, ಸಾಯಂಕಾಲ ಮತ್ತು ರಾತ್ರಿಯ ಹಾಲಿನ ಪೂರೈಕೆಯ ಕಾಯಕದ ಪ್ರತಿಫಲ ದೊರೆತದ್ದು ಮಾರನೆಯ ಬೆಳಿಗ್ಗೆ. ಬೆಳಗಿನ ಹಾಲನ್ನು ಹಾಕಲು ಹೋದ ಹೇಮನನ್ನು ಸ್ವಾಗತಿಸಿದ್ದು ತಾಯಿ ಬೆಕ್ಕಿನ ಮಿಯಾವ್ ಮಿಯಾವ್. ಮೊದಲ ಬಾರಿಗೆ ಮನುಷ್ಯ ಪ್ರಾಣಿಯನ್ನು ನೋಡಿದ 2 ಮರಿಗಳು ಪುಸಕ್ಕನೆ ಓಡಿ ಬಂದು ಅವಿತುಕೊಂಡವು. ಒಂದರ ಬಣ್ಣ ಸಾಮಾನ್ಯವಾಗಿ ಕಾಣುವ ಬೂದು ಬಣ್ಣದ್ದು,
ಮತ್ತೊಂದು ಕೆಂಚು ಬಣ್ಣದ್ದು. ಬೇರೆಲ್ಲೋ ಹುಟ್ಟಿ ಸ್ವಲ್ಪ ದೊಡ್ಡದಾದ ಮರಿಗಳೊಂದಿಗೆ ತಾಯಿ ಬೆಕ್ಕು ತಮ್ಮ ಶೆಡ್ಡಿಗೆ ಬಿಡಾರವನ್ನು ಬದಲಿಸಿದ್ದು ಸ್ಪಷ್ಟವಾಗಿತ್ತು. ಹಗಲು ರಾತ್ರಿ ಕಾವಲು ಕಾಯುತ್ತಿದ್ದ ಬ್ಲ್ಯಾಕಿಯ ಕಣ್ಣು ತಪ್ಪಿಸಿ 2 ಪುಟ್ಟ ಕಂದಮ್ಮಗಳೊಂದಿಗೆ ಶೆಡ್ಡಿಗೆ ಹೊಕ್ಕಿದ್ದ ಪುಸ್ಸಿಯ ಧೈರ್ಯ ಮತ್ತು ಚಾಣಾಕ್ಷತನ ಅಸಾಮಾನ್ಯವಾಗಿತ್ತು. ತಟ್ಟೆಗೆ ಹಾಲನ್ನು ಹಾಕುವಾಗ ಹೆದರಿ ದೂರ ಹೋಗದೆ ಹೇಮನ ಕೈಯನ್ನು ಮೂತಿಯಿಂದ ಸವರಿದ ಪುಸ್ಸಿ ತಾಯಿ ಬೆಕ್ಕು ಯಾರದ್ದೋ ಮನೆಯಲ್ಲಿ ಸಾಕಿದ ಬೆಕ್ಕೆನ್ನುವುದು ದೃಢಪಡಿಸಿತು. ತಾಯಿ ಬೆಕ್ಕು ಹಾಲನ್ನು ನೆಕ್ಕಿ ಕುಡಿಯಲು ಪ್ರಾರಂಭಿಸಿತು. ನಿಧಾನವಾಗಿ ನಡೆದು ಬಂದ ಮರಿ ಬೆಕ್ಕುಗಳು ತಟ್ಟೆಗೆ ಮೂತಿ ಹಾಕಿದವು. ತಟ್ಟೆಯಿಂದ ಮೂತಿ ತೆಗೆದ ತಾಯಿ ಬೆಕ್ಕು ಮರಿಗಳಿಗೆ ಹಾಲು ಕುಡಿಸಲು ಬಿಟ್ಟು ದೂರ ಕುಳಿತಿತು. ನಮ್ಮತ್ತ ತಿರುಗಿ ನೋಡಿದ ತಾಯಿ ಬೆಕ್ಕು ನಾವು ಅದೂವರೆಗೂ ನೋಡಿರದಿದ್ದಂತಹ ಸುಂದರ ಬೆಕ್ಕು. ಅದರಂತಹ 3 ಬಣ್ಣಗಳ ಬೆಕ್ಕನ್ನು ನಾನು ಇದುವರೆಗೂ ಕಂಡಿಲ್ಲ. ಕಪ್ಪು, ಬಿಳುಪು ಮತ್ತು ಕೆಂಚು ಬಣ್ಣ ಚೆಲ್ಲಿದಂತಿದ್ದ ತುಪ್ಪಟದ ಹೊದಿಕೆಯ ತಾಯಿ ಪುಸ್ಸಿ ಕಲಾವಿದನೊಬ್ಬರ ಶ್ರೇಷ್ಠ ಚಿತ್ರಕಲೆಯಂತೆ ಕಂಡಿತು. ಯಾರದೋ ಮನೆಯಲ್ಲಿ ಪ್ರೀತಿ ವಾತ್ಸಲ್ಯದ ನಡುವೆ ಬೆಳೆದು ಎಲ್ಲಿಯೋ ಮರಿ ಹಾಕಿ ಹಸುಳೆ ಮರಿಗಳನ್ನ ಬೇರೆಲ್ಲಿಗೋ ಸಾಗಿಸಿ ಕಡೆಯಲ್ಲಿ ಮರಿಗಳ ಜವಾಬ್ದಾರಿಯನ್ನು ಬೇರೆಯವರ ತಲೆಗೆ ಕಟ್ಟಿ ಹೋಗುವುದೇ ತಾಯಿ ಬೆಕ್ಕುಗಳ ಹುಟ್ಟುಗುಣ ಇರಬಹುದೆನ್ನುವುದನ್ನು ಮೊದಲು ತೋರಿಸಿದ್ದು ನಮ್ಮ ಹೊಸ ಮನೆಗೆ ಬಂದಿದ್ದ ಬಣ್ಣ ಬಣ್ಣದ ಅಂದದ ಪುಸ್ಸಿ. ಹಿತ್ತಲಿನಲ್ಲಿ ಮರಿಗಳೊಡನೆ ಬಿಸಿಲು ಕಾಯಿಸುತ್ತಾ ಕುಳಿತಿದ್ದ ಪುಸ್ಸಿ ನಮ್ಮೊಂದಿಗೆ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುವ ಯೋಚನೆಯನ್ನೇ ಮಾಡಲಿಲ್ಲ. ಮರಿಗಳು ನಿರ್ಭಯವಾಗಿ ಮನೆಯೊಳಕ್ಕೆ ಬಂದು ಹೋಗಲು ಪ್ರಾರಂಭಿಸಿದ ಮೇಲೂ ತಾಯಿ ಪುಸ್ಸಿ ಒಮ್ಮೆಯಾದರೂ ಮನೆಯೊಳಕ್ಕೆ ಕಾಲಿಡಲಿಲ್ಲ. ಬಹುಶಃ ಮರಿಗಳು ನಮ್ಮ ಪ್ರೀತಿ ವಿಶ್ವಾಸ ಗಳಿಸಿ ನಿಶ್ಚಿಂತೆಯಿಂದ ಬದುಕುತ್ತವೆಂಬುದನ್ನು ಖಚಿತ ಮಾಡಿಕೊಳ್ಳುವವರೆಗೂ ಮಾತ್ರವೇ ನಮ್ಮ ಮನೆಯಲ್ಲಿರಲು ಮನಸ್ಸು ಮಾಡಿರಬಹುದು. ದಿನವಿಡೀ ಮನೆಯ ಸುತ್ತಮುತ್ತ ಓಡಾಡಿ ರಾತ್ರಿ ವೇಳೆ ಶೆಡ್ಡಿನಲ್ಲಿ ಮಲಗಿರುತ್ತಿದ್ದ ತಾಯಿ ಪುಸ್ಸಿ ದಿನ ಕಳೆದಂತೆ ಮನೆಯಿಂದ ದೂರವಿರುವುದೇ ಹೆಚ್ಚಾಗುತ್ತಿತ್ತು. ಶೆಡ್ಡಿನಲ್ಲಿ ಕಾಣಿಸಿಕೊಂಡ 4-6 ವಾರಗಳ ನಂತರ ನಮ್ಮ ಮನೆಯತ್ತ ಬರುವುದನ್ನೇ ನಿಲ್ಲಿಸಿದ ಪುಸ್ಸಿಯ ಗೈರು ಹಾಜರಿ ನಮ್ಮ ಗಮನಕ್ಕೆ ಹೆಚ್ಚು ಬರಲೇ ಇಲ್ಲ. ಅಷ್ಟರಲ್ಲಿ ಮನೆಯೊಳಗೆ ಆಟ, ಊಟ, ವಸತಿಗೆ ಅನುಕೂಲ ಕಲ್ಪಿಸಿಕೊಂಡಿದ್ದ ಮರಿಗಳೂ ಸಹ ತಾಯಿಯ ಬೆಕ್ಕಿನ ನಿರ್ಗಮನವನ್ನು ಗಮನಿಸಿದಂತೆ ಕಾಣಲಿಲ್ಲ. ಹಳೆ ಮನೆಯಲ್ಲಿ ಪುಸ್ಸಿ, ಲಿಕ್ಕಿ, ಸಿಪ್ಪಿಯರೊಂದಿಗಿನ ನಮ್ಮ ಅನುಭವಗಳು ಈ ಹೊಸ ಮನೆಯಲ್ಲಿ 2 ಪುಸ್ಸಿಗಳೊಂದಿಗೆ ಮರುಕಳಿಸಿದಂತೆ ಕಂಡರೂ ನಮ್ಮ ಜೀವನ ಕ್ರಮದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದವು. ಬೆಕ್ಕುಗಳ ಸಾಕುತಾಯಿಯಂತಿದ್ದ ತಾರಾ ತನ್ನದೇ ಸಂಸಾರದಲ್ಲಿ ದೂರದ ಮುಂಬೈನಲ್ಲಿದ್ದಳು. ಹೇಮಾ ಕಾಲೇಜಿನಲ್ಲಿ ಓದುತ್ತಿದ್ದಳು. ನನ್ನ ಬೋಧಕ ಸಂಶೋಧಕ ವೃತ್ತಿಯಲ್ಲಿ ಕೆಲಸದ ಹೊರೆ ಹೆಚ್ಚಾಗಿತ್ತು. ಪದ್ಮಳ ಶಾಲೆಯ ಕೆಲಸದ ಜವಾಬ್ದಾರಿ ಜಾಸ್ತಿಯಾಗಿತ್ತು. ತಂದೆಯವರು ಇನ್ನೂ ವೃದ್ಧರಾಗಿದ್ದರು. ಈ ಬದಲಾವಣೆಗಳಿಗೂ ತಮಗೂ ಸಂಬಂಧವಿಲ್ಲದಂತೆ ನಿರ್ಯೋಚನೆಯಿಂದ 2 ಮರಿ ಪುಸ್ಸಿಗಳು ಬೆಳೆಯುತ್ತಿದ್ದವು. ಅವುಗಳ ಆಟಗಳಿಂದ ನಮಗೆ ಸಂತಸ ನೀಡುವುದರೊಂದಿಗೆ ನಮ್ಮ ಜೀವನದೊಂದಿಗೆ ಅವುಗಳದ್ದೂ ಜೊತೆಯಾಗೇ ಸಾಗಿತ್ತು. ನಮ್ಮ ಮೂಕ ಬಂಧುಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಫೋಟೋ ತೆಗೆಸಿಕೊಂಡ ಹೆಗ್ಗಳಿಕೆ ಆ 2 ಪುಸ್ಸಿಗಳದ್ದು. ಮನೆಯ ಒಳಗೆ ಅವುಗಳ ಕಾರಭಾರಕ್ಕೆ ಯಾವ ತಡೆಯೂ ಇರಲಿಲ್ಲ. ಅದಕ್ಕೆ ಬದಲು ಅವುಗಳ ಆಟಕ್ಕೆ ಅನುವು ಮಾಡಿಕೊಡಲು ಹೇಮಾ ಅವುಗಳ ಫೋಟೋ ತೆಗೆದು ಪ್ರೋತ್ಸಾಹಿಸಲು ನನ್ನ ಕ್ಯಾಮರಾ ಯಾವಾಗಲೂ ಸಿದ್ಧವಿರುತ್ತಿದ್ದವು. ಪುಸ್ಸಿಗಳು ಆಟವಾಡಿ ದಣಿದಾಗ ವಿಶ್ರಮಿಸಲು ಮತ್ತು ಯಾವಾಗ ಬೇಕಾದರೂ ನಿದ್ರಿಸಲು ಮೆತ್ತನೆ ದಿಂಬುಗಳ ಕುರ್ಚಿಗಳು ಆಹ್ವಾನಿಸುವಂತಿದ್ದವು. ಬೆಕ್ಕುಗಳು ಆಕ್ರಮಿಸಿಕೊಳ್ಳದ ಕುರ್ಚಿಗಳು ಮಾತ್ರವೇ ನಮ್ಮ ಉಪಯೋಗಕ್ಕೆ ಸಿಗುತ್ತಿದ್ದವು. ಬೆಕ್ಕಿನ ನಿದ್ದೆ ಎಂದೇ ಗುರುತಿಸುವ ಹಗೂರ ನಸು ನಿದ್ರೆಗೆ ಪುಸ್ಸಿಗಳು ಆರಿಸಿಕೊಳ್ಳುತ್ತಿದ್ದ ಜಾಗ. ಕುರ್ಚಿಯ ಮೇಲೆ ಕುಳಿತಿದ್ದ ನಮ್ಮನ್ನು ತೊಡೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದ ಪುಸ್ಸಿಯನ್ನು ಕೆಳಗಿಳಿಸಲು ಇಷ್ಟಪಡದ ಹೇಮನ ಓದು ಬರಹ ಪುಸ್ಸಿಗಳ ಸಮಕ್ಷಮದಲ್ಲಿ ನಡೆಯುವುದು ಅನಿವಾರ್ಯವಾಗಿತ್ತು. ಒಮ್ಮೊಮ್ಮೆ ನನ್ನ ತೊಡೆಯ ಮೇಲೂ ಕುಳಿತು ತೂಗಡಿಸುತ್ತಿದ್ದ ಪುಸ್ಸಿಯನ್ನು ಅನಾಮತ್ತಾಗಿ ಎತ್ತಿ ನೆಲಕ್ಕೆ ಇಳಿಸುತ್ತಿದ್ದೆ. ಅದು ಅಲ್ಲೇ ಕುಳಿತು 2 ನಿಮಿಷ ತೂಕಡಿಸಿ ಮತ್ತೆ ನೆಗೆದು ನುಸುಳಿ ಜಾಗ ಮಾಡಿಕೊಂಡು ತೊಡೆಯ ಮೇಲೆ ಮಲಗುತ್ತಿತ್ತು. ಮನೆಗೆ ಬಂದವರೊಡನೆ ಮಾತನಾಡುತ್ತಾ ಕುಳಿತಾಗ ಹೊರಗಿನವರು ಪುಸ್ಸಿಗಳಿಂದಾಗಿ ಗಾಬರಿಗೊಂಡ ಸಂದರ್ಭಗಳು ಇದ್ದವು. ಸ್ವಲ್ಪವೂ ಸುಳಿವು ಕೊಡದೆ ಚಂಗನೆ ಹಾರಿ ತೊಡೆಯೇರುತ್ತಿದ್ದ ಬೆಕ್ಕಿನ ಮರಿ ನೋಡಿದ ಯಾರಾದರೂ ಬೆಚ್ಚಿ ಬೀಳಲೇಬೇಕು. ಬಂದವರನ್ನು ಸಮಾಧಾನಗೊಳಿಸಿ ಕ್ಷಮೆ ಕೇಳಿ ಪುಸ್ಸಿಯನ್ನು ಹೊರಗೆ ಬಿಟ್ಟು ಬಾಗಿಲು ಹಾಕುತ್ತಿದ್ದೆ. ಮರುಕ್ಷಣದಲ್ಲೇ ಕಿಟಕಿಯ ಗ್ರಿಲ್ಗಳಿಂದ ನುಸುಳಿ ಬಂದ ಪುಸ್ಸಿ ಹೊಸಬರ ಮುಂದೆ ಕುಳಿತು ಮಿಯಾವ್ ಮಿಯಾವ್ ಎಂದಾಗ ಅವರ ಮನ ಕರಗಿ ಅವರಾಗಿಯೇ ಪುಸ್ಸಿಯನ್ನು ಎತ್ತಿಕೊಳ್ಳುತ್ತಿದ್ದರು. ಬೂದು ಬಣ್ಣದ ಪುಸ್ಸಿಗೆ ಸರಸ್ವತಿ ಪುತ್ರನೆಂದು ಮನೆಗೆ ಆಗಾಗ್ಗೆ ಬರುತ್ತಿದ್ದವರು ಹೇಳುತ್ತಿದ್ದರು.
ಕಾರಣ ಅದು ಬಹಳಷ್ಟು ಸಾರಿ ಮಲಗಲು ಆರಿಸಿಕೊಳ್ಳುತ್ತಿದ್ದ ಜಾಗ ಪುಸ್ತಕಗಳ ಬೀರು. ಆಟವಾಡಲು 2 ಪುಸ್ಸಿಗಳಿಗೂ ಇಷ್ಟವಾದ ಪುಸ್ತಕದ ಬೀರುವಿನ ಪುಸ್ತಕದ ನಡುವೆ ಮಲಗುತ್ತಿದ್ದುದು ಬೂದು ಬಣ್ಣದ ಪುಸ್ಸಿ ಮಾತ್ರ. ಪುಸ್ಸಿಗಳಿಗೆ ಇಷ್ಟವಾದ ಮತ್ತೊಂದು ಆಟದ ಜಾಗ ಮನೆ ಹಿಂದಿನ ಗಿಡ ಬಳ್ಳಿಗಳು ಮತ್ತು ತುಳಸಿ ಕಟ್ಟೆ. ಸಣ್ಣ ಗಿಡದ ಮೇಲೇರಿ ಕುಳಿತಿರುತ್ತಿದ್ದ ಕೆಂಚು ಪುಸ್ಸಿಯನ್ನು ಹಾರಿ ಹಿಡಿಯಲು ಪ್ರಯತ್ನಿಸುತ್ತಿದ್ದ ಬೂದು ಪುಸ್ಸಿಯ ಕಷ್ಟ ನೋಡಲಾರದೆ ಕೆಂಚು ಪುಸ್ಸಿ ಗಿಡದಿಂದ ಜೋತು ಕೆಳಗಿಳಿಯುತ್ತಿತ್ತು. ಪುಸ್ಸಿಗಳು ಆಟದಿಂದ ದಣಿವಾದಾಗ ವಿಶ್ರಮಿಸಿಕೊಳ್ಳುತ್ತಿದ್ದ ಜಾಗ, ದಿನವೂ ಪೂಜೆಗಾಗಿ ಸ್ವಚ್ಛಗೊಳಿಸುತ್ತಿದ್ದ ಬೃಂದಾವನದ ಕಟ್ಟೆ, ಫೋಟೋ ತೆಗೆಸಿಕೊಳ್ಳುವುದಕ್ಕಾಗಿಯೇ ಕಾಯುತ್ತಿರುವಂತೆ ಪುಸ್ಸಿಗಳು ಮಲಗಿರುತ್ತಿದ್ದವು. ಎತ್ತರದ ಜಾಗಕ್ಕೆ ಹತ್ತಲು ಹೆಚ್ಚು ಇಷ್ಟಪಡುತ್ತಿದ್ದ ಕೆಂಚು ಪುಸ್ಸಿ ಪುಸ್ತಕದ ಬೀರುವಿನ 5 ಅಡಿ ಎತ್ತರವೇ ಸಾಕೆಂಬ ಅಲ್ಪ ತೃಪ್ತ ಬೂದು ಪುಸ್ಸಿಗೆ ಹೋಲಿಸಿದರೆ ಕೆಂಚು ಪುಸ್ಸಿ ನಮ್ಮ ಮನೆಯ ತೇನ್ಸಿಂಗ್ ನಾರ್ಕೆ. ಒಂದು ರಾತ್ರಿ ಆಟ ಆಡಿಕೊಳ್ಳುತ್ತಿದ್ದ ಕೆಂಚು ಪುಸ್ಸಿ ಆಟ ನಿಲ್ಲಿಸಿ ಚಾವಣಿಯ ಅಂಚಿನಲ್ಲಿರಿಸಿದ್ದ ಗಾಳಿಕಂಡಿಯನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಿತ್ತು. ಗೋಡೆಯ ಆಚೆ ಪಕ್ಕದಲ್ಲಿದ್ದ ಗಿಡ ಹತ್ತಿದ್ದ ಹುಳು, ಹುಪ್ಪಟೆ, ಮುಖ್ಯವಾಗಿ ಆತಂಕಕಾರಿ ಹಾವು ಗಾಳಿಕಂಡಿಯ ಮೂಲಕ ಒಳಕ್ಕೆ ಬರುತ್ತಿರಬಹುದೇನೋ ಎಂಬ ಗಾಬರಿ ನಮಗೆ. ನಾವು ಸಹ ಪುಸ್ಸಿ ನೋಡುತ್ತಿದ್ದ ಕಡೆಗೆ ದೃಷ್ಟಿಸಿ ನೋಡಿದಾಗ ಕಾಣಿಸಿದ್ದು ಗೋಡೆಯ ಮೇಲೆ ಕುಳಿತಿದ್ದ ಯಾವುದೋ ಹುಳುವನ್ನು ಹಿಡಿಯಲು ಹೊಂಚು ಹಾಕಿ ತೆವಳುತ್ತಿದ್ದ ಹಲ್ಲಿ. ಪುಸ್ಸಿ ಕುಳಿತಲ್ಲಿಂದ ಸುಮಾರು 15 ಅಡಿಗಳಿಗಿಂತಲೂ ದೂರದಲ್ಲಿ ಸರಿದಾಡುತ್ತಿದ್ದ ಹಲ್ಲಿಯ ಚಲನೆಯನ್ನು ಪುಸ್ಸಿ ಗುರುತಿಸಿತ್ತು. ಗೋಡೆಯ ಮೇಲಿನ ಹಲ್ಲಿ ಹುಳುಗಳನ್ನು ಅವುಗಳ ಪಾಡಿಗೆ ಬಿಟ್ಟು ಪುಸ್ಸಿಗೆ ಶಬಾಸ್ ಹೇಳಿ ಮೈ ತಡವಲು ನೋಡಿದರೆ ಪುಸ್ಸಿ ಪರ್ವತಾರೋಹಣಕ್ಕೆ ಸಜ್ಜಾಗಿತ್ತು. ನೆಗೆಯುವುದಕ್ಕೆ ಸಿದ್ಧವಾಗಿ ಕೌಚಿ ಕುಳಿತ ಪುಸ್ಸಿಯ ಮುಂದಿನ ಹೆಜ್ಜೆ ಏನಿರಬಹುದೆಂದು ತಲೆಕೆರೆದುಕೊಂಡೆ. ನನ್ನ ಮೆದುಳಿಗೆ ಯೋಚಿಸುವುದಕ್ಕೂ ಅವಕಾಶ ಕೊಡದೆ ಪುಸ್ಸಿಯ ಹಂತ ಹಂತದ ಲಂಘನ ಪ್ರಾರಂಭವಾಯಿತು. ಮೊದಲು ಚಂಗನೆ ನೆಗೆದು ಗೋಡೆಗೆ ಸೇರಿಸಿದ್ದ ಬೀರುವಿನ ಅಂಚಿನಲ್ಲಿ ಕುಳಿತು ಅಲ್ಲಿಂದ ಟೆಲಿವಿಷನ್ ಪೆಟ್ಟಿಗೆಯ ಮೇಲಕ್ಕೆ ಹಾರಿ ಅಲ್ಲಿಂದ ಕಿಟಕಿಯ ಕರ್ಟನ್ಗಳನ್ನು ಹಾಕಲು ಗೋಡೆಗೆ ಜೋಡಿಸಿದ್ದ ಪೆಲ್ಮೆಟ್ ಪಟ್ಟಿಯ ಮೇಲೆ ಕುಳಿತಿತು. ಅಲ್ಲಿಂದ ಗಾಳಿಕಿಂಡಿಯ ಕಡೆಗೆ ನೋಡಿದ ಪುಸ್ಸಿಗೆ ಮತ್ತು ನಮಗೆ ಕಾಣಿಸಿದ್ದು ಶುಭ್ರ ಖಾಲಿಗೋಡೆ. ಪುಸ್ಸಿಯ ನೆಗೆತದ ಅವಾಂತರದಲ್ಲಿ ಇಡಿಯಾಗಿ ನುಂಗಿದ ಹುಳುವನ್ನು ಹೊಟ್ಟೆಯಲ್ಲಿ ಹೊತ್ತ ಹಲ್ಲಿ, ಇಲ್ಲವೇ ಹಲ್ಲಿಯಿಂದ ಪಾರಾದ ಹುಳು ಮತ್ತು ಖಾಲಿ ಹೊಟ್ಟೆಯ ಹಲ್ಲಿ ಎರಡೂ ಹೇಳ ಹೆಸರದಂತೆ ಮಾಯವಾಗಿದ್ದವು. ಸರಿ, ಬಂದ ದಾರಿಗೆ ಸುಂಕವಿಲ್ಲದಂತೆ ಪುಸ್ಸಿ ಹಿಂದಕ್ಕೆ ನೆಗೆದು ಹಾರಿ ಬರುತ್ತದೆಂಬ ನನ್ನ ಊಹೆ ಸುಳ್ಳಾಗಿತ್ತು. ಈಗ ಪುಸ್ಸಿಯ ದೃಷ್ಟಿಗೆ ಬಿದ್ದದ್ದು ಗೋಡೆಯ ತುದಿಯಲ್ಲಿ ಚಾವಣಿಗೆ ತಗುಲಿದಂತಿದ್ದ ಗಾಳಿಕಂಡಿ. ಬಹುಶಃ ಪುಸ್ಸಿಗೆ ಮೊದಲಿನ ಗುರಿ ಗಾಳಿಕಂಡಿಯೇ ಇದ್ದು ಹಲ್ಲಿ ನಿಮಿತ್ತ ಮಾತ್ರವಾಗಿರಬಹುದು. ಪೆಲ್ಮೆಟ್ಟಿಗೂ ಗಾಳಿಕಂಡಿಗೂ ಇದ್ದ ದೂರವನ್ನು ಅಳೆಯುವಂತೆ 2 ನಿಮಿಷ ಯೋಚಿಸಿದ ಪುಸ್ಸಿಯ ನಂತರದ ನೆಗೆತ ಗಾಳಿಕಂಡಿಯ ಗೂಡಿಗೆ. ಅಲ್ಲಿ ಎತ್ತರದಲ್ಲಿ ಕುಳಿತು ಕೆಳಗಿದ್ದ ನಮ್ಮನ್ನು, ಸುತ್ತಲಿನ ವಸ್ತುಗಳನ್ನು ನಿಧಾನವಾಗಿ ಅವಲೋಕಿಸಿ 4-6 ಸಾರಿ ಮಿಯಾವ್ ಎಂದು ತನ್ನ ಮಹತ್ ಸಾಧನೆಯನ್ನು ಪ್ರಚುರಗೊಳಿಸಿತು. ಆಗ ನನಗೆ ನಿಜವಾಗಿಯೂ ಗಾಬರಿ ತಂದ ಸನ್ನಿವೇಶ ಈ ಪುಸ್ಸಿಯನ್ನು ಕೆಳಗಿಳಿಸುವುದು ಹೇಗೆ ಎಂದು. 4-6 ಬಾರಿಯ ಪುಸ್ಸಿ ಬಾ ಬಾ ಕರೆಗಳು ಕೇಳಿಸಲಿಲ್ಲವೇನೋ ಎಂಬಂತೆ ನಿರ್ವಿಕಾರ ಭಾವನೆಯಿಂದ ಕುಳಿತಿದ್ದ ಪುಸ್ಸಿಗೆ ಇಳಿಯುವುದು ಗೊತ್ತಾಗದೆ ಅಷ್ಟು ಎತ್ತರದಿಂದ ಬಿದ್ದರೆ ಏನು ಗತಿ ಎಂದು ಹೆದರಿದೆ. ಪುಸ್ಸಿ ಗಾಳಿಕಿಂಡಿಯಲ್ಲಿ ಸರಿದಾಡಿ ಅತ್ತ ಇತ್ತ ನೋಡಿ ಗಾಬರಿಗೊಂಡಂತೆ ಕುಳಿತಿತ್ತು. ಕಡೆಯಲ್ಲಿ ಧೈರ್ಯ ತಂದುಕೊಂಡು ತಾನು ಪಯಣಿಸಿದ ಹಾದಿಯಲ್ಲೇ ಹಿಂತಿರುಗಿತು. ಅರ್ಧ ಗಂಟೆಯ ಅವಧಿಯಲ್ಲಿ ಸಾಕಷ್ಟು ನೋವು ನಲಿವು ತಂದಿದ್ದ ಆ ವಾನರ ಪುಸ್ಸಿಯ ನೆನಪು ಗಾಳಿಕಂಡಿಯೊಂದಿಗೆ ಶಾಶ್ವತವಾಗಿ ನೆಲೆಸಿದೆ. ಬ್ಲ್ಯಾಕಿಯೊಂದಿಗೆ ಪುಸ್ಸಿಗಳ ಹೊಂದಾಣಿಕೆಯ ಬಗ್ಗೆ ನಾನು ಮೊದಲಲ್ಲಿ ಸಾಕಷ್ಟು ಆತಂಕಪಟ್ಟಿದ್ದೆ. ಆದರೆ ಬ್ಲ್ಯಾಕಿಯಂತಹ ಸಾಧು ಸ್ನೇಹ ಸ್ವಭಾವದ ನಾಯಿಯಿಂದ ಪುಸ್ಸಿಗಳಿಗೆ ಯಾವ ರೀತಿಯ ದೈಹಿಕ ತೊಂದರೆಯಾಗುವ ಸಂಭವವೇ ಇರಲಿಲ್ಲ. ಬ್ಲ್ಯಾಕಿಯ ನಾಯಿ ಮನೆ ಕಾಂಪೌಂಡಿಗೆ ತಾಗಿಕೊಂಡಿತ್ತು. ಪುಸ್ಸಿಗಳು ಕಾಂಪೌಂಡಿನ ಮೇಲೆ ನಡೆದು ಕೆಳಗೆ ಕುಳಿತಿರುತ್ತಿದ್ದ ಬ್ಲ್ಯಾಕಿಯನ್ನು ದಾಟಿಕೊಂಡು ಹೋಗುತ್ತಿದ್ದವು. ಸ್ವಲ್ಪವೂ ಹೆದರದೆ ರಾಜಾರೋಷವಾಗಿ ತನ್ನ ಮುಂದೆ ನಡೆದು ಹೋಗುತ್ತಿದ್ದ ಕೊತ್ತಿಗಳನ್ನು ಕಂಡ ಬ್ಲ್ಯಾಕಿಗೆ ಸಿಟ್ಟು ಬರುವುದು ಸ್ವಾಭಾವಿಕವೇ ಆಗಿತ್ತು. ಕಟ್ಟಿ ಹಾಕಿದ್ದ ಸರಪಳಿಯನ್ನು ಜಗ್ಗಿ ಬೆಕ್ಕುಗಳತ್ತ ನೆಗೆಯುತ್ತಿದ್ದ ಬ್ಲ್ಯಾಕಿಯ ಅಸಹಾಯಕ ಸ್ಥಿತಿಗೆ ಅಯ್ಯೋ ಎನ್ನಿಸುತ್ತಿತ್ತು. ಕಾಲ ಸರಿದಂತೆ ಪುಸ್ಸಿಗಳು ನಮ್ಮ ಬಳಗಕ್ಕೆ ಸೇರಿದವೆಂದು ತಿಳಿದ ಬ್ಲ್ಯಾಕಿಯ ಸಿಟ್ಟು ಕಡಿಮೆಯಾಯಿತು. ಪುಸ್ಸಿಗಳು ಬ್ಲ್ಯಾಕಿಯ ಮುಂದೆ ಚಳಿ ಬಿಟ್ಟು ತಿರುಗಾಡಲು ಪ್ರಾರಂಭಿಸಿದ್ದು ಬ್ಲ್ಯಾಕಿಗೂ ಸಂತೋಷ ತಂದಿರಬೇಕು. ಬ್ಲ್ಯಾಕಿಯ ರಾತ್ರಿ ಊಟದ ಗರಿಗರಿ ಗೋಧಿ ರೊಟ್ಟಿಯೇ ನಮಗೂ ಬೇಕೆಂದು ಪುಸ್ಸಿಗಳ ವರ್ತನೆ
ತುಂಬ ಬಾಲಿಶವಾಗಿ ಕಂಡಿತು. ಕೆಲವೊಮ್ಮೆ ಮಳೆಯ ದಿನಗಳಲ್ಲಿ ಬ್ಲ್ಯಾಕಿಯನ್ನು ಒಳಗೆ ಬಿಟ್ಟು ರೊಟ್ಟಿ ಕೊಡುತ್ತಿದ್ದೆವು. ಬ್ಲ್ಯಾಕಿ ರೊಟ್ಟಿ ಅಗಿಯಲು ಪ್ರಾರಂಭಿಸಿದ ಕೂಡಲೇ ಅದೆಲ್ಲಿದ್ದರೂ ಓಡಿ ಬಂದ ಪುಸ್ಸಿಗಳು ಬ್ಲ್ಯಾಕಿಗೆ ಸಮೀಪದಲ್ಲಿನ ಕುರ್ಚಿಗಳ ಮೇಲೆ ಕುಳಿತು ಮಿಯಾವ್ ಮಿಯಾವ್ ಆಲಾಪ ಪ್ರಾರಂಭಿಸುತ್ತಿದ್ದವು. ಅವಕ್ಕೆ ರೊಟ್ಟಿ ಕೊಟ್ಟ ಕೂಡಲೇ ಬ್ಲ್ಯಾಕಿ ತಾನು ರೊಟ್ಟಿ ತಿನ್ನುವುದನ್ನು ಬಿಟ್ಟು ಬೆಕ್ಕುಗಳ ಮುಂದೆ ನಿಲ್ಲುತ್ತಿತ್ತು. ತನಗಾಗಿ ಮಾಡಿದ ಗೋಧಿ ರೊಟ್ಟಿ ಬೆಕ್ಕುಗಳಿಗೆ ಏಕೆ ಎಂದು ಜಗಳ ತೆಗೆದು ಸಾಧ್ಯವಾದರೆ ರೊಟ್ಟಿಯನ್ನು ಕಸಿದುಕೊಳ್ಳಲು ಬ್ಲ್ಯಾಕಿ ಯೋಚಿಸುತ್ತಿದ್ದಿರಬಹುದು. ಆಗ ಉಪಯೋಗಕ್ಕೆ ಬರುತ್ತಿದ್ದುದು ಮಾರ್ಜಾಲಗಳ ಮರ ಹತ್ತುವ ಕೌಶಲ. ಪುಸ್ತಕದ ಬೀರುವಿನ ಮೇಲೆ, ಕೆಲವೊಮ್ಮೆ ನಮ್ಮ ಊಟದ ಟೇಬಲಿನ ಮೇಲೆ ಬ್ಲ್ಯಾಕಿಗೆ ಸಿಗದಂತೆ ಕುಳಿತು ರೊಟ್ಟಿ ತಿನ್ನುತ್ತಿದ್ದ ಪುಸ್ಸಿಗಳಿಂದ ಬ್ಲ್ಯಾಕಿಗೆ ಸಾಕಷ್ಟು ಮಾನಸಿಕ ಹಿಂಸೆ ಆಗಿರಬಹುದು. ಆದರೆ ಕೆಲವು ದಿನಗಳ ನಂತರ ಬ್ಲ್ಯಾಕಿಯ ದೊಡ್ಡ ಮನಸ್ಸಿನಿಂದ ಪುಸ್ಸಿಗಳನ್ನು ಕ್ಷಮಿಸಿದಂತೆ ಕಂಡಿತು. ಹಜಾರದ ಮಧ್ಯೆ ಬ್ಲ್ಯಾಕಿ ಮೂಲೆಯಲ್ಲಿ ಪುಸ್ಸಿಗಳು ರೊಟ್ಟಿ ಕಡಿಯುತ್ತಿದ್ದುದು ಸಾಮಾನ್ಯ ಸಂಗತಿಯಾಗಿತ್ತು. ಬ್ಲ್ಯಾಕಿಯಿಂದ ಪುಸ್ಸಿಗಳಿಗೆ ಯಾವ ರೀತಿಯ ಹೆದರಿಕೆ ಬೆದರಿಕೆಗಳೂ ಇರಲಿಲ್ಲ. ಬದಲಾಗಿ ಪುಸ್ಸಿಗಳ ಜೊತೆ ಸ್ನೇಹದಿಂದಿರುವುದೇ ಬ್ಲ್ಯಾಕಿಗೆ ಇಷ್ಟವಾಗಿತ್ತೆಂದು ನನ್ನ ಊಹೆ. ಇಲ್ಲವಾದರೆ ಮನೆಯ ಒಳಗೆ ಹೊರಗೆ ನಿರಾಳವಾಗಿ ಓಡಾಡಿಕೊಂಡಿರುತ್ತಿದ್ದ ಪುಸ್ಸಿಗಳನ್ನು ಹೊಂಚು ಹಾಕಿ ಹಿಡಿಯಲು ಬ್ಲ್ಯಾಕಿಗೆ ಕಷ್ಟವಾಗುತ್ತಿರಲಿಲ್ಲ. ತಾನೂ ಬದುಕಿ ಇತರರನ್ನೂ ಬದುಕಲು ಬಿಡುವುದು ಬ್ಲ್ಯಾಕಿಗೆ ಹುಟ್ಟಿನಿಂದಲೇ ಬಂದ ಗುಣ. ಇದನ್ನು ಬ್ಲ್ಯಾಕಿ ಅದರ ಶ್ವಾನ ಬಳಗದೊಂದಿಗೆ ನಡೆದುಕೊಂಡ ರೀತಿಯಲ್ಲಿ ತೋರಿಸಿತ್ತು. ನಮ್ಮೊಂದಿಗೆ ಆತ್ಮೀಯತೆಯಿಂದ ಇದ್ದ ಪುಸ್ಸಿಗಳನ್ನ ಬ್ಲ್ಯಾಕಿ ಅತ್ಯಂತ ಸ್ನೇಹ ಭಾವದಿಂದಲೇ ನೋಡಿಕೊಂಡಿತ್ತು. ಆದರೆ ಬೆಕ್ಕುಗಳ ಜನ್ಮತಃ ಸಂಶಯ ಪ್ರವೃತ್ತಿಯನ್ನು ಪುಸ್ಸಿಗಳು ಬ್ಲ್ಯಾಕಿಯೊಂದಿಗೆ ಆಗಾಗ್ಗೆ ಪ್ರದರ್ಶಿಸುತ್ತಿದ್ದವು. ಕುರ್ಚಿಯಲ್ಲಿ ಕುಳಿತ ಪುಸ್ಸಿಯನ್ನು ಸ್ನೇಹದಿಂದ ಬ್ಲ್ಯಾಕಿ ಹೋದಾಗ ಬೆಕ್ಕಿನ ನಿಜ ಸ್ವರೂಪ ಕಾಣುತ್ತಿತ್ತು. ಕುರ್ಚಿಯನ್ನು ಹಿಡಿದು ನಿಂತು ಪ್ರೀತಿಯಿಂದ ಬಾಲವಲ್ಲಾಡಿಸುತ್ತಿದ್ದ ಬ್ಲ್ಯಾಕಿಗೆ ಮಾರ್ಜಾಲದ ಉಗ್ರ ರೂಪ ಎದುರಾಗುತ್ತಿತ್ತು. ಹಿಂದೆ ಸರಿದು ನಿಂತ ಪುಸ್ಸಿ ಆಕ್ರಮಣಕ್ಕೆ ಪೂರ್ವದ ರೋಷ ಪ್ರದರ್ಶಿಸುತ್ತಿತ್ತು. ಕವುಚಿ ಕುಳಿತು ಕಿವಿಗಳನ್ನು ಹಿಂದಕ್ಕೆ ನೇರ ಚಾಚಿ ಆಕ್ರಮಣಕ್ಕೆ ಸಿದ್ಧವಾಗುತ್ತಿತ್ತು. ಇದನ್ನು ನೋಡಿ ಇನ್ನೂ ಹೆಚ್ಚಿನ ಕಂಪನದಿಂದ ಬಾಲ ಅಲ್ಲಾಡಿಸುತ್ತಿದ್ದ ಬ್ಲ್ಯಾಕಿಯ ಸ್ನೇಹಭಾವ ಪುಸ್ಸಿಗೆ ತದ್ವಿರುದ್ಧವಾಗಿ ಕಂಡಿರಬಹುದು. ಮರುಕ್ಷಣದಲ್ಲಿ ಮುಷ್ಟಿ ಕಾಳಗದಲ್ಲಿನ ಜಟ್ಟಿಯಂತೆ ಪಂಜವನ್ನು ಬ್ಲ್ಯಾಕಿಯತ್ತ ಬೀಸುತ್ತಿದ್ದ ಪುಸ್ಸಿಯ ಸಿಟ್ಟು ನಮಗೆ ಭಯ ಹುಟ್ಟಿಸುತ್ತಿತ್ತು. ಆದರೆ ಬ್ಲ್ಯಾಕಿ ಇದರಿಂದ ಸ್ವಲ್ಪವೂ ಗಾಬರಿಗೊಳ್ಳದೆ ಮುಖವನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಿತ್ತು. ಒಮ್ಮೆ ಬ್ಲ್ಯಾಕಿಯ ಮುಖಕ್ಕೆ ಪಂಜದಿಂದ ರಾಚಿದ ಪುಸ್ಸಿಯೇ ಗಾಬರಿಗೊಂಡು ಯುದ್ಧರಂಗದಿಂದ ಹಿಂದೆ ಸರಿಯಬೇಕಾಯಿತು. ಬ್ಲ್ಯಾಕಿಯ ಮುಖದ ಜೂಲು ಕೂದಲುಗಳು ಪುಸ್ಸಿಯ ಏಟು ಬ್ಲ್ಯಾಕಿಗೆ ತಾಗದಂತೆ ರಕ್ಷಿಸಿದ್ದವು. ಆದರೆ ಪುಸ್ಸಿಯ ಉಗುರು ಜೂಲು ಕೂದಲಿನಲ್ಲಿ ಸಿಕ್ಕಿಕೊಂಡಿದ್ದರಿಂದ ಪುಸ್ಸಿ ಗಾಬರಿಯಾದದ್ದು ಸ್ಪಷ್ಟವಾಗಿತ್ತು. ಪುಸ್ಸಿಯು ಸಂಕಟದಿಂದ ಪಾರಾಗಲು ನಾನು ಬ್ಲ್ಯಾಕಿಯನ್ನು ಅಲುಗಾಡದಂತೆ ಹಿಡಿಯಬೇಕಾಯಿತು. ಅಂತಹ ಅವಾಂತರಗಳ ನಂತರ ಪುಸ್ಸಿಯನ್ನು ಅವುಗಳ ಪಾಡಿಗೆ ಕುರ್ಚಿಯಲ್ಲಿ ವಿಶ್ರಮಿಸಿಕೊಳ್ಳಲು ಬಿಟ್ಟ ಬ್ಲ್ಯಾಕಿ ನೆಲದ ಮೇಲೆ ನಮ್ಮ ಕಾಲ ಬಳಿ ಮಲಗುತ್ತಿತ್ತು. ಅತಿ ಮೇಧಾವಿಗಳು ಮತ್ತು ಪ್ರತಿಭಾವಂತರು ಅಲ್ಪಾಯುಷಿಗಳಾಗಿರುವ ಪ್ರಪಂಚದ ನಿಯಮಕ್ಕೆ ನಮ್ಮ ಮಾರ್ಜಾಲ ಬಂಧುಗಳು ಹೊರತಾಗಿರಲಿಲ್ಲವೆನಿಸುತ್ತದೆ. 2 ಪುಸ್ಸಿಗಳಲ್ಲಿ ಹೆಚ್ಚು ಚೂಟಿಯಾಗಿದ್ದು ಯಾವಾಗಲೂ ಏನಾದರೊಂದು ಕಸರತ್ತಿನಲ್ಲಿ ತೊಡಗಿರುತ್ತಿದ್ದ ಕೆಂಚು ಪುಸ್ಸಿಗೆ ಹೋಲಿಸಿದರೆ ಸರಸ್ವತಿ ಪುತ್ರ ಬೂದು ಪುಸ್ಸಿ ಸ್ವಭಾವತಃ ಸೋಮಾರಿ. ಊಟ ತಿಂಡಿಯ ಹೊತ್ತಿಗೆ ನಿದ್ದೆಯಿಂದ ಎದ್ದು ಮೈ ಮುರಿದು ಆಕಳಿಸಿ ಬರುತ್ತಿದ್ದ ಬೂದು ಪುಸ್ಸಿಯ ಪಾಲಿನ ಹಾಲನ್ನು ಕೆಂಚು ಪುಸ್ಸಿ ಕುಡಿದಿರುತ್ತಿತ್ತು. ಖಾಲಿ ತಟ್ಟೆಯ ಮುಂದೆ ಕಣ್ಮುಚ್ಚಿ ತೂಕಡಿಸುವಂತೆ ಕುಳಿತಿರುತ್ತಿದ್ದ ಬೂದು ಪುಸ್ಸಿಗೆ ಪ್ರತ್ಯೇಕವಾಗಿ ಹಾಲು ಹಾಕುವುದನ್ನು ಮರೆಯುತ್ತಿರಲಿಲ್ಲ. ಸದಾಕಾಲ ಚಟುವಟಿಕೆಯಿಂದಿರುತ್ತಿದ್ದ ಕೆಂಚು ಪುಸ್ಸಿ ಕಾಯಿಲೆಯಿಂದ ನರಳುತ್ತದೆಂದು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಕೆಂಚು ಪುಸ್ಸಿ ಊಟ ಆಟಗಳನ್ನು ಕಡಿಮೆ ಮಾಡಿತ್ತು. ಅದರ ಆರೋಗ್ಯದ ಬಗ್ಗೆ ಮಿತ್ರ ಡಾಕ್ಟರ್ ರಂಗನಾಥರಾವ್ ಅವರಲ್ಲಿ ವಿಚಾರಿಸಿದೆ. ಅವರು ಕೊಟ್ಟ ಔಷಧಿ ಮಾತ್ರೆಗಳನ್ನು ಹಾಲಿನಲ್ಲಿ ಹಾಕಿಕೊಟ್ಟೆವು. ಕೆಂಪು ಪುಸ್ಸಿ ಅದನ್ನು ಮೂಸಿ ಮುಖ ತಿರುಗಿಸಿತು. ಸ್ವಲ್ಪ ಪ್ರಮಾಣದಲ್ಲಿಯೇ ಆದರೂ ನಿಯತವಾಗಿ ಹಾಲು ಕುಡಿಯುತ್ತಿದ್ದರಿಂದ ಅದಾಗಿಯೇ ಗುಣಮುಖವಾಗುತ್ತದೆಂದು ನಂಬಿದ್ದೆ. ಅಷ್ಟಕ್ಕೂ ಬೆಕ್ಕುಗಳ ಕಾಯಿಲೆಯ ತಜ್ಞರನ್ನು ಹುಡುಕುವುದಾದರೂ ಹೇಗೆ, ಎಲ್ಲಿ? ಇಂಗ್ಲೆಂಡಿನ ಪಶುವೈದ್ಯ ಡಾಕ್ಟರ್ ಜೇಮ್ಸ್ ಹ್ಯಾರಿಯೆಟ್ರ ಅನುವು ಕಥನಗಳಲ್ಲಿ ಬರೆದಿರುವಂತೆ ನಾಯಿ ಬೆಕ್ಕುಗಳಿಗೆ ಶುಶ್ರೂಷೆ ಮಾಡುವ ವೈದ್ಯರು, ವೈದ್ಯಶಾಲೆಗಳು ನಮ್ಮ ದೇಶದಲ್ಲಿ ಇವೆಯೇ? ಬಗೆಹರಿಯದ ಈ ಪ್ರಶ್ನೆಗಳನ್ನು ಡಾಕ್ಟರ್ ರಂಗನಾಥರಾವ್ ಅವರ ಮುಂದಿಟ್ಟೆ. ಅವರ ಪ್ರಕಾರ ಮುಂದುವರೆದ ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಾಣಿ ಚಿಕಿತ್ಸಾ ಸೌಲಭ್ಯಗಳು ಹೇರಳವಾಗಿ ಇರುತ್ತವೆ. ನಮ್ಮ ದೇಶದಲ್ಲಿ, ಅದು ಮೈಸೂರಿನಲ್ಲಿ, ಅಂತಹ ಅನುಕೂಲಗಳು ಇಲ್ಲ. ಬೆಕ್ಕುಗಳು ಸಾಮಾನ್ಯವಾಗಿ ಕಾಯಿಲೆಗೆ ತುತ್ತಾಗುವುದಿಲ್ಲ. ಹಾಗೆ ಆದರೂ ಅವಾಗಿಯೇ ಚೇತರಿಸಿಕೊಳ್ಳುತ್ತವೆ. ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡ ಎಂದು ಸಲಹೆ ಮಾಡಿದರು.
ಆದರೆ ಕೆಂಚು ಪುಸ್ಸಿ ಮೊದಲಿನಂತೆ ಮನೆಯಲ್ಲೆಲ್ಲ ಸುತ್ತಾಡುವ ಪುಸ್ಸಿ ಆಗಲೇ ಇಲ್ಲ. ದಿನದಿಂದ ದಿನಕ್ಕೆ ಕೃಶವಾಯಿತು. ಹಗಲಿನಲ್ಲಿ ಹೆಚ್ಚು ಕಾಲವನ್ನು ಹಿತ್ತಲ ತುಳಸಿ ಕಟ್ಟೆಯ ಬಳಿ ಇಲ್ಲವೇ ನೀರಿನ ತೊಟ್ಟಿಯ ಬಳಿ ಕಳೆಯುತ್ತಿತ್ತು. ರಾತ್ರಿಯ ವೇಳೆ ಶೆಡ್ಡಿನಲ್ಲೇ ಮಲಗುತ್ತಿತ್ತು. ಮಲಮೂತ್ರ ವಿಸರ್ಜನೆಗೆ ಅರ್ಧ ತೆರೆದಿರುತ್ತಿದ್ದ ಶೆಡ್ಡಿನ ಬಾಗಿಲ ಮೂಲಕ ಹೊರಗೆ ಹೋಗುತ್ತಿತ್ತು. ಮನೆ ಒಳಗಿದ್ದರೆ ಕಿಟಕಿಯ ಸರಳುಗಳ ಮೂಲಕ ಹೊರಕ್ಕೆ ಹೋಗಲು, ಕಿಟಕಿಯ ಎತ್ತರಕ್ಕೆ ನೆಗೆಯಲು ಕಷ್ಟವಾಗಿರಬಹುದು. ದಿನದಿಂದ ದಿನಕ್ಕೆ ನಿತ್ರಾಣವಾಗುತ್ತಿದ್ದ ಪುಸ್ಸಿಯನ್ನು ನಿತ್ಯವೂ ನೋಡುತ್ತಿದ್ದ ನಮಗೆ ಅದು ಸಾವಿನತ್ತ ಜಾರುತ್ತಿದ್ದುದು ಗೊತ್ತಾಗಲೇ ಇಲ್ಲ. ಅದೊಂದು ಮಧ್ಯಾಹ್ನ ಹಾಲನ್ನು ಮುಟ್ಟದೆ ಮೊಗ್ಗುಲಾಗಿ ಮಲಗಿದ ಪುಸ್ಸಿ ನಾನು ಸಾಯಂಕಾಲ ಕಾಲೇಜಿನಿಂದ ಬರುವುದನ್ನೇ ಕಾಯುತ್ತಿರುವಂತೆ ಕಣ್ಮುಚ್ಚಿ ಕುಟುಕು ಜೀವದಿಂದ ಬದುಕಿತ್ತು. ಅದರ ತಲೆಯನ್ನು ಅಂಗೈ ಮೇಲಿರಿಸಿಕೊಂಡು ಪುಸ್ಸಿ ಪುಸ್ಸಿ ಎಂದು ಗದ್ಗದ ಕಂಠದಿಂದ ಕರೆದೆ. ಒಮ್ಮೆ ಕಷ್ಟಪಟ್ಟು ಕಣ್ಣು ಬಿಟ್ಟು ನೋಡಿದ ಪುಸ್ಸಿ ನಿಧಾನವಾಗಿ ಕಣ್ಮುಚ್ಚಿತು. ಆ ಹೊತ್ತಿಗೆ ಸ್ಕೂಲಿನಿಂದ ಹಿಂತಿರುಗಿದ ಹೇಮನನ್ನು ಸಂತೈಸುವುದು ಹೇಗೆಂದು ತಿಳಿಯದೆ ಮೂಕನಾಗಿದ್ದೆ. ಪಕ್ಕದ ಮನೆಯವರ ಕೆಲಸದ ಹುಡುಗನ ನೆರವಿನಿಂದ ಪುಸ್ಸಿಯ ಶವವನ್ನು ಹೂಳುವುದಕ್ಕೆ ಸಿದ್ಧ ಮಾಡಿಕೊಂಡೆ. 2 ಅಡಿ ಆಳದ ಗುಂಡಿಯಲ್ಲಿ ಪುಸ್ಸಿಯನ್ನು ಮಲಗಿಸಿ ಮಣ್ಣು ಮುಚ್ಚಿದೆವು. ಮಣ್ಣು ಮಾಡಿದ ಜಾಗದ ಮೇಲೆ ಹೂಗಳನ್ನು ಹಾಕಿ ಊದುಗಡ್ಡಿ ಹಚ್ಚಿ ಹಣತೆ ದೀಪವನ್ನಿಟ್ಟು ಪದ್ಮ ನನ್ನ ಸ್ನಾನಕ್ಕೆ ಬಿಸಿನೀರು ಕಾಯಿಸಿದಳು. ಪುಸ್ಸಿಯನ್ನು ನೆನೆದಾಗ ಉಮ್ಮಳಿಸಿ ಬರುತ್ತಿದ್ದ ದುಃಖ ಕಣ್ಣೀರು ನಿಲ್ಲಲು 1-2 ದಿನ ಬೇಕಾಯಿತು. ದಿನ ಕಳೆದಂತೆ ಎದುರಾಗುತ್ತಿದ್ದ ಹೊಸ ಸಮಸ್ಯೆಗಳನ್ನು ನಿಭಾಯಿಸುವುದರಲ್ಲಿ ಸಾವಿನ ದುಃಖ ಕಡಿಮೆಯಾಗುವುದನ್ನು ಸ್ವತಃ ಕಂಡು ಅನುಭವಿಸಿದ್ದು ಅದೇ ಮೊದಲ ಸಲ ಆಗಿರಲಿಲ್ಲ, ಕಡೆಯದೂ ಆಗಿರಲಿಲ್ಲ. ಕೆಂಚು ಪುಸ್ಸಿಯ ನಿಧನದ ನಂತರ ಅದರ ಸೋದರ ಬೂದು ಪುಸ್ಸಿಯು ಮೊದಲಿನಂತಿರಲಿಲ್ಲ. ಹೆಚ್ಚು ಸಮಯ ನಿದ್ದೆಯಲ್ಲೇ ಕಳೆಯುತ್ತಿದ್ದ ಪುಸ್ಸಿ ಊಟ ತಿಂಡಿಯ ವೇಳೆಗೆ ಹಾಜರಿರುತ್ತಿದ್ದರಿಂದ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. 1-2 ದಿನ ನಾಪತ್ತೆಯಾದಾಗ ಗಾಬರಿಗೊಂಡೆವು. ಮನೆಯಿಂದ ಕಾಣೆಯಾದ ಬೆಕ್ಕನ್ನು ಹುಡುಕುವುದಾದರೂ ಎಲ್ಲಿ? ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಅಕ್ಕಪಕ್ಕದವರಲ್ಲಿ ವಿಚಾರಿಸಿದೆವು. ಬೆಳೆದ ಬೆಕ್ಕು ಮನೆ ಬಿಟ್ಟು ಹೋಗುವುದಾದರೆ ಅದು ಮರಿ ಹಾಕಿದ ಇಲ್ಲವೇ ಹಾಕಲಿರುವ ಹೆಣ್ಣು ತಾಯಿ ಮಾತ್ರ, ಹೆಣ್ಣು ಬೆಕ್ಕು ಮಾತ್ರ. ಬೂದು ಪುಸ್ಸಿ ಆ 2 ವರ್ಗಕ್ಕೂ ಸೇರದಿದ್ದ ಗಂಡು ಬೆಕ್ಕು. 1 ವಾರದ ನಂತರ ತಾನಾಗಿಯೇ ಹಿಂತಿರುಗಿದ ಪುಸ್ಸಿ ನಿಶ್ಶಕ್ತವಾಗಿರುವಂತೆ ಕಂಡಿತು. ಹೊತ್ತಿಗೆ ಸರಿಯಾಗಿ ಆಹಾರವಿಲ್ಲದ್ದರಿಂದ ಸೊರಗಿರಬಹುದೆಂದು ಭಾವಿಸಿ ಹೆಚ್ಚಿನ ಉಪಚಾರ ಮಾಡಿದೆವು. ಮನೆಯಲ್ಲೇ ಉಳಿದ ಪುಸ್ಸಿ 4-6 ದಿನಗಳ ನಂತರ ಆಹಾರ ತಿನ್ನುವುದನ್ನು ಕಡಿಮೆ ಮಾಡಿ ಶೆಡ್ಡಿನಲ್ಲೇ ವಾಸಿಸಲು ಪ್ರಾರಂಭಿಸಿತು. ಆ ರೀತಿಯ ನಡವಳಿಕೆಯನ್ನು ಕೆಂಚು ಪುಸ್ಸಿಯ ಕಡೆಯ ದಿನಗಳಲ್ಲಿಯೂ ನೋಡಿದ್ದರಿಂದ ಮತ್ತೊಂದು ಸಾವು ಸಮೀಪಿಸುತ್ತಿರಬಹುದೆಂದು ಕಳವಳವಾಯಿತು. ಮನಸ್ಸಿನ ಆತಂಕ ನಿಜವೆನ್ನುವಂತೆ ದಿನದಿಂದ ದಿನಕ್ಕೆ ನಿತ್ರಾಣಗೊಂಡ ಬೂದು ಪುಸ್ಸಿ ಒಂದು ಸಾಯಂಕಾಲ ಕೊನೆ ಉಸಿರೆಳೆಯಿತು. ಮತ್ತೊಮ್ಮೆ ದುಃಖದ ಕಣ್ಣೀರು ಒರೆಸಿಕೊಂಡು ಅದರ ಅಂತ್ಯ ಸಂಸ್ಕಾರ ನಡೆಸಿದೆವು. ಮನೆಯಲ್ಲೆಲ್ಲ ಸುತ್ತಾಡುತ್ತಿದ್ದ 2 ಪುಸ್ಸಿಗಳು ಅಲ್ಪ ಕಾಲಾವಧಿಯಲ್ಲಿ ಮರಣಿಸಿದ್ದರಿಂದ ಅತೀವ ದುಃಖವಾಗಿತ್ತು. ಏನೂ ತೋಚದೆ ಮಂಕಾಗಿ ಕುಳಿತಿದ್ದ ನನ್ನನ್ನು ತಂದೆಯವರು ತರಾಟೆಗೆ ತೆಗೆದುಕೊಂಡರು. ಅತಿ ಸಮೀಪದ ಬಂಧುಗಳ ಸಾವನ್ನೇ ಅರಗಿಸಿಕೊಂಡು ಮುಂದೆ ಹೋಗಬೇಕಾದ ಈ ಪ್ರಪಂಚದಲ್ಲಿ ಸಾಕುಪ್ರಾಣಿ ಬೆಕ್ಕಿನ ಸಾವಿನ ಬಗ್ಗೆ ಚಿಂತಿಸಿ ತಲೆ ಮೇಲೆ ಆಕಾಶ ಬಿದ್ದವನಂತೆ ವರ್ತಿಸುವುದು ಮೂರ್ಖತನವೆಂದು ಬೈದರು. ಅವರು ಹೇಳಿದುದೂ ಸರಿಯೇ. ಜಾತಸ್ಯ ಮರಣಂ ಧ್ರುವಂ ಅಮೃತವಾಣಿ ಭೂಮಿಯ ಮೇಲಿನ ಜೀವಿಗಳಿಗೆ ಅನ್ವಯಿಸಲೇಬೇಕು. ಆದರೆ ಪುಸ್ಸಿಗಳ ಸಾವು ತಂದ ನೋವನ್ನು ಅನುಭವಿಸುವಾಗ ಯಾವ ಹಿತೋಕ್ತಿಗಳೂ ನೆರವಿಗೆ ಬರಲಿಲ್ಲ. ಆ ನೋವನ್ನು ಅನುಭವಿಸುವುದೇ ನೋವಿಗೆ ಪರಿಹಾರವಿರಬಹುದು. ಸಾವನ್ನು ಕೈಯಲ್ಲೇ ಹಿಡಿದಂತೆ ಮೂಕ ಪುಸ್ಸಿಯ ತಲೆ ಅಂಗೈ ಮೇಲಿರುವಾಗಲೇ ಪುಸ್ಸಿ ಕೊನೆಯುಸಿರೆಳೆದ ದೃಶ್ಯ ಮನಸ್ಸಿನಿಂದ ಅಳಿಸುವಂತೆಯೇ ಇಲ್ಲ. ಕೆಂಚು ಬೂದು ಪುಸ್ಸಿಗಳ ನಂತರ ನಮ್ಮ ಶೆಡ್ಡಿನಲ್ಲಿ ಉಳಿದು ಬೆಳೆದು ಮನೆಯ ಒಳಗೆ ಹೊರಗೆ ಓಡಾಡಿಕೊಂಡಿದ್ದ ತಾಯಿ ಮರಿಗಳ ಪುಸ್ಸಿ ಸಂಸಾರಗಳು ಹಲವು. ಸಂಸಾರಿಗರಲ್ಲದೆ ಅಲೆಮಾರಿಯಾಗಿ ಬಂದ 1-2 ಒಂಟಿ ಬೆಕ್ಕುಗಳು ನಮ್ಮ ಶೆಡ್ಡಿನಲ್ಲಿ ಆಶ್ರಯ ಪಡೆದಿದ್ದವು. ಮನಸ್ಸಿನ ಮೇಲೆ ಅಚ್ಚಳಿಯದ ಚಾಪು ಒತ್ತಿರುವ 1-2 ಬೆಕ್ಕುಗಳ ಫೋಟೋಗಳು ಆಲ್ಬಂನಲ್ಲಿ ಉಳಿದಿದೆ. ನನಗೆ ಗೊತ್ತಿರುವ ಬೆಕ್ಕುಗಳಲ್ಲಿ ಅತಿ ಬುದ್ಧಿವಂತ ಚಾಣಾಕ್ಷ ಬೆಕ್ಕು ನಮ್ಮ ಮನೆಯಲ್ಲಿ 10/8/1993ರಿಂದ 94ರವರೆಗೆ 1 ವರ್ಷ 33 ದಿನಗಳವರೆಗೆ ಇದ್ದ ನಸು ಬೂದು ಬಣ್ಣದ ಪುಸ್ಸಿ. ಈ ಕಾಲಾವಧಿಯನ್ನು ಇಷ್ಟು ಕರಾರುವಕ್ಕಾಗಿ ಹೇಳಲು ಸಾಧ್ಯವಾಗಿರುವುದರ ಕಾರಣ ಪುಸ್ಸಿ ನಮ್ಮ ಮನೆಗೆ ಸೇರಿದ ಮತ್ತು ಕಣ್ಮರೆಯಾದ ರೀತಿ. ಗೊತ್ತು ಗುರಿ ಇಲ್ಲದೆ ಅಲೆಯುತ್ತಿದ್ದು ಹಸಿವು ಬಾಯಾರಿಕೆಗಳಿಂದ ಬಳಲಿದ ಬೆಕ್ಕಿನ ಪುಟ್ಟ ಮರಿಗಳಿಗೂ ಹೇಮನಿಗೂ ಜನ್ಮ ಜನ್ಮಾಂತರದ ಬಂಧನವಿರಬೇಕು. ಹೇಮ ಓದಿನ ಮೊದಲ 3 ವರ್ಷ ಮುಗಿಸುವುದರೊಂದಿಗೆ ನಮ್ಮ ಮನೆಯಲ್ಲಿನ ಬೆಕ್ಕುಗಳ ಯುಗವು ಮುಗಿದಂತಾಗಿತ್ತು.